ಸೊ ಸ್ಟೂಡೆಂಟ್ಸ್, ನಾವೀಗ ವೆಲ್ಕಮ್ ಸ್ಕ್ರೀನ್ ಗೇಟ್ವೇ ಆಫ್ ಟ್ಯಾಲಿಲಿ ಇದ್ದೀವಿ. ಆದರೆ ನಮಗಿಲ್ಲಿ ಇನ್ನೂ ಅಕೌಂಟ್ಸ್ ಮಾಸ್ಟರೇ ತೋರಿಸ್ತಾ ಇದೆ. ಸೊ ನಮಗಿದು ಬೇಡ ಅಂದರೆ ನಾವು ಯಾವ ಮೆನುಗೆ ಹೋಗಬೇಕು? ಕಂಪ್ನಿ ಇನ್ಫೋ ಮೆನುಗೆ ಹೋಗಬೇಕು. ಸೊ ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ರೈಟ್ ಸೈಡ್ ಬಟನ್ ಬಾರಲ್ಲಿ ನಾವು ಕಂಪ್ನಿ ಇನ್ಫೋಗೆ ಹೋಗಬೇಕು ಅಂದರೆ ಎಲ್ಲಿದೆ, ಯಾವ ಬಟನ್ನ ಯೂಸ್ ಮಾಡಬೇಕು? ಇಲ್ಲಿದೆ ಕಂಪ್ನಿ ಇನ್ಫೋ F3. ಸೊ F3 ಫಂಕ್ಷನ್ ಬಟನ್ನ ಯೂಸ್ ಮಾಡಬೇಕು ಕಂಪ್ನಿ ಇನ್ಫೋಗೆ. F3 ಕೆಳಗಡೆ ಒಂದು ಸ್ಮಾಲ್ ಅಂಡರ್ಲೈನ್ ಇದೆ. ಸೊ ಅದರ ಅರ್ಥ ಏನಂದರೆ, ಸೊ F3 ಅನ್ನೋ ಬಟನ್ನ ಆಲ್ಟ್ ಜೊತೆ ಪ್ರೆಸ್ ಮಾಡಬೇಕು. ಆಲ್ಟ್ F3 ಪ್ರೆಸ್ ಮಾಡಿದರೆ ಕಂಪ್ನಿ ಇನ್ಫೋ ಓಪನ್ ಆಗುತ್ತೆ. ಸೊ ನಮಗೆ ಬಟನ್ ಬಾರ್ನ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಆಲ್ಟ್ F3ನ ಕೂಡ ಪ್ರೆಸ್ ಮಾಡ್ಬೋದು. ಸೊ ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿದರೆ ನಮ್ಮ ಕಂಪ್ನಿ ಇನ್ಫೋ ಓಪನ್ ಆಗಿದೆ. ಅಥವಾ ನೀವು ಆಲ್ಟ್ F3 ಕೂಡ ಯೂಸ್ ಮಾಡ್ಬೋದು. ಆಲ್ಟ್ F3 ಯೂಸ್ ಮಾಡಿದರೆ ಕಂಪ್ನಿ ಇನ್ಫೋ ಮೆನುಗೆ ಬರ್ತೀರ, ಅಂದರೆ ಕಂಪ್ನಿಯ ಇನ್ಫಾರ್ಮೇಷನ್ ಮಾತ್ರ ನಿಮ್ಗೆ ಇಲ್ಲಿ ತೋರಿಸ್ತಿರುತ್ತೆ. ಸೊ ಈಗ ನಮ್ಗೆ ಇಲ್ಲಿ ಒಂದು ಕಂಪ್ನಿ ಮಾತ್ರ ಓಪನ್ ಆಗಿದೆ. ಸೊ ನನಗೀಗ ಬೇರೆ ಕಂಪ್ನಿ ಬೇಕು ಅಂದರೆ ನಾನೇನು ಮಾಡ್ತೀನಿ, ಸೆಲೆಕ್ಟ್ ಕಂಪ್ನಿ ಆಪ್ಷನ್ಗೆ ಹೋಗಬೇಕು. ಸೊ ಸೆಲೆಕ್ಟ್ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಲಿಸ್ಟ್ ಓಪನ್ ಆಗುತ್ತೆ. ಸೊ ಯಾವ್ಯಾವ ಕಂಪ್ನಿ ಇದೆ, ಲಿಸ್ಟ್ ಆಫ್ ಕಂಪ್ನೀಸ್ ಎಲ್ಲ ತೋರಿಸುತ್ತೆ. GPS ಕಂಪನಿ, IMS ಇನ್ಸ್ಟಿಟ್ಯೂಟ್, ರಾಘವನ್ ಕಂಪನಿ, SRS ಕಂಪನಿ. ಸೊ ನಮ್ಗೆ ಇದರಲ್ಲಿ ಏನು ಬೇಕು, ಈಗ ನಾನು ರಾಘವನ್ ಕಂಪನಿಲಿ ವರ್ಕ್ ಮಾಡಬೇಕಂದ್ರೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಿ. ಸೊ ಈಗ ನೋಡಿ ರಾಘವನ್ ಕಂಪನಿ ಆಕ್ಟಿವೇಟ್ ಆಗಿದೆ, ಅದು ಬೋಲ್ಡ್ ಆಗಿದೆ ಅಂದರೆ ಅರ್ಥ ಈಗ ಕಂಪನಿ ಓಪನ್ ಆಗಿದೆ. ನಾವೀಗ ಕಂಪನಿಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು, ಯಾವುದೇ ಅಕೌಂಟ್ಸ್ನ ಎಂಟ್ರಿ ಮಾಡಬಹುದು ಅನ್ನೋದು ಅದರ ಮೀನಿಂಗ್. ಸೊ ನೀವಿಲ್ಲಿ ಮೆನುವಲ್ಲಿ ನೋಡ್ಬೋದು, ಕಂಪನಿ ಇನ್ಫೋ ಮೆನುವಲ್ಲಿ ಪ್ರತಿಯೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿದಾಗ ಈಗ ಸೆಲೆಕ್ಟ್ ಕಂಪನಿ ಅನ್ನೋ ಆಪ್ಷನ್ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಎಸ್ ರೆಡ್ ಕಲರಲ್ಲಿ ಇದೆ. ಸೆಲೆಕ್ಟ್ ಕಂಪನಿಲಿ ಎಸ್ ರೆಡ್ ಕಲರ್ ಇದೆ, ಶಟ್ ಕಂಪನಿಲಿ H ಇದೆ, ಕ್ರಿಯೇಟ್ ಕಂಪನಿಲಿ C ಇದೆ, ಕ್ರಿಯೇಟ್ ಗ್ರೂಪ್ ಕಂಪನಿಲಿ G ಇದೆ, ಆಲ್ಟರ್ ಅಲ್ಲಿ A ಇದೆ, ಚೇಂಜ್ ಟ್ಯಾಲಿ ವಾಟರ್ T, ಸ್ಪ್ಲಿಟ್ ಅಲ್ಲಿ P, ಬ್ಯಾಕಪ್ ಅಲ್ಲಿ B, ರಿಸ್ಟೋರ್ R, ಕ್ವಿಟ್ ಅಲ್ಲಿ Q. ಇವು ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಆಯಾ ಆಪ್ಷನ್ಗಳ ಶಾರ್ಟ್ಕಟ್ ಕೀ ಅದು. ಸೊ ಫಾರ್ ಎಕ್ಸಾಂಪಲ್ ನಾನು ಕ್ರಿಯೇಟ್ ಕಂಪನಿ ಓಪನ್ ಮಾಡಬೇಕಂದ್ರೆ C ಪ್ರೆಸ್ ಮಾಡಿದ್ರೆ ಸಾಕು. ಸೊ ಕ್ರಿಯೇಟ್ ಕಂಪನಿ ಸ್ಕ್ರೀನ್ ಓಪನ್ ಆಯಿತು. ಸೊ ನನಗೆ ಸೆಲೆಕ್ಟ್ ಕಂಪನಿಗೆ ಹೋಗ್ಬೇಕಂದ್ರೆ ಅದ್ರ ಶಾರ್ಟ್ಕಟ್ ಕೀ S ನ ಪ್ರೆಸ್ ಮಾಡಬೇಕು. ಸೊ ಸೆಲೆಕ್ಟ್ ಕಂಪನಿ ಓಪನ್ ಆಗಿದೆ. ಸೊ ಈ ರೀತಿ ನೀವು ಆಪ್ಷನ್ಸ್ನ ಯೂಸ್ ಮಾಡಬೇಕು ಅಂದರೆ ಅದ್ರ ಶಾರ್ಟ್ಕಟ್ ಕೀಸ್ನ ಕೂಡ ಯೂಸ್ ಮಾಡಬಹುದು. ಸೊ H, C, G, A, T, P, B, R, Q. ಸೊ ನಾನೀಗ ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಮತ್ತಷ್ಟು ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ S ನ ಪ್ರೆಸ್ ಮಾಡ್ತೀನಿ. ಸೊ ಸೆಲೆಕ್ಟ್ ಕಂಪ್ನಿ ಬಂದಿದೆ. ಸೊ ನನಗೀಗ GPS ಹಾರ್ಡ್ವೇರ್ ಕಂಪ್ನಿ ಬೇಕು. ನಾನೇನು ಮಾಡ್ತೀನಿ, ಅದ್ರ ಮೇಲೆ ಕರ್ಸರ್ನ ಇಟ್ಟು ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ಡಬಲ್ ಕ್ಲಿಕ್ ಆದರೂ ಮಾಡಬಹುದು ನೀವು. ಓಕೆ, ಬಂದಿದೆ. ನೀವು ಎಷ್ಟು ಸರಿ ಬೇಕಿದ್ರು, ಯಾವ ಕಂಪ್ನಿ ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದರೆ ನೀವು ತಗೊಂಡಿರೋ ಕಂಪ್ನಿನೇ ಯಾವಾಗಲೂ ಇಲ್ಲಿ ಹೈಲೈಟ್ ಆಗಿರುತ್ತೆ, ಬೋಲ್ಡ್ ಆಗಿರುತ್ತೆ. ಸೊ ಯಾವ ಕಂಪ್ನಿ ಇಲ್ಲಿ ಬೋಲ್ಡ್ ಆಗಿದೆಯೋ ಅದರಲ್ಲಿ ಮಾತ್ರ ನೀವು ವರ್ಕ್ ಮಾಡೋದಕ್ಕೆ ಸಾಧ್ಯ. ಓಕೆ ಸ್ಟೂಡೆಂಟ್ಸ್, ಸೊ ಈಗ ನಮಗೆ ಕ್ರಿಯೇಟ್ ಕಂಪನಿ ಆಪ್ಷನ್ ಗೊತ್ತಾಗಿದೆ, ಸೆಲೆಕ್ಟ್ ಕಂಪನಿ ಆಪ್ಷನ್ ಕೂಡ ಗೊತ್ತಾಗಿದೆ. ಸೊ ಮತ್ತೊಂದು ಆಪ್ಷನ್ ಇದೆ ಶಟ್ ಕಂಪನಿ. ಶಟ್ ಕಂಪನಿಯಲ್ಲಿ ನಾವೇನು ಮಾಡ್ತೀವಿ, ಸೊ ಶಟ್ ಕಂಪನಿ ಯಾಕಿದೆ ಅಂದರೆ, ಸೊ ಲಿಸ್ಟಲ್ಲಿ ಇರುವಂಥ ಕಂಪನಿನ ನಾವು ಲಿಸ್ಟಿಂದ ತೆಗೆದು ಹಾಕಬೇಕು. ನಮಗೆ ಒಂದು ಕಂಪನಿ ಮಾತ್ರ ಸಾಕು ಅಂದರೆ ನೀವು ಶಟ್ ಕಂಪನಿ ಆಪ್ಷನ್ನ ಯೂಸ್ ಮಾಡಬಹುದು. ಈಗ ನನಗೆ IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು ವರ್ಕ್ ಮಾಡ್ತೀನಿ, ನನಗೆ ಬೇರೆ ಯಾವುದು ಕಂಪನೀಸ್ ಬೇಡ ಅಂದರೆ ನಾನೇನು ಮಾಡಬೇಕು, ಶಟ್ ಕಂಪನಿ ಆಪ್ಷನ್ನ ತಗೊಂಡು ಎಲ್ಲ ಕಂಪನಿನೂ ಶಟ್ ಮಾಡಬೇಕು. ಶಟ್ ಅಂದರೆ ಡಿಲೀಟ್ ಅಂತ ಅರ್ಥ ಅಲ್ಲ, ಆದರೆ ಅವು ಲಿಸ್ಟಿಂದ ಹೋಗ್ತಿದ್ದಾವೆ ಅಂತ ಮಾತ್ರ ಅರ್ಥ. ಸೊ ನನಗೀಗ IMS ಇನ್ಸ್ಟಿಟ್ಯೂಟ್ ಇದು ಮಾತ್ರ ಇರಲಿ, ಉಳಿದಿರೋ 3 ಕಂಪ್ನೀಸ್ ಬೇಡ ಅಂದರೆ ನಾನು ಶಟ್ ಕಂಪ್ನಿ ಓಪನ್ ಮಾಡಬೇಕು. ಸೊ ನೀವು ಕೀಬೋರ್ಡಿನಾದರೂ ಶಟ್ನ ಸೆಲೆಕ್ಟ್ ಮಾಡಿ, ಆರೋ ಬಟನ್ಸಿಂದ ಅಥವಾ H ಬಟನ್ ಆದರೂ ಯೂಸ್ ಮಾಡ್ಬೋದು, ಎಂಟರ್ ಪ್ರೆಸ್ ಮಾಡಿ. ಸೊ ನಿಮಗೆ ಯಾವ ಕಂಪ್ನಿ ಶಟ್ ಮಾಡ್ತೀರಾ, ಸೊ ಇಲ್ಲಿ ತೋರಿಸ್ತಿದೆ. ಸೊ ಆ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಎಂಟರ್ ಪ್ರೆಸ್ ಮಾಡಿ ಅಥವಾ ಡಬಲ್ ಕ್ಲಿಕ್ ಆದರೂ ಮಾಡಿ. ಸೊ ಹೋಗಿದೆ, GPS ಕಂಪನಿ ಈಗ ಲಿಸ್ಟಿಂದ ಹೊರಗೆ ಹೋಯಿತು. ಸೊ ಅಗೇನ್ ಮತ್ತೆ ರಾಘವನ್ ಕಂಪ್ನಿ ಕೂಡ ನಾನು ತೆಗಿಬೇಕು ಅಂದರೆ ಸೇಮ್ ಮೆಥಡ್, ಶಟ್ ಕಂಪನಿ ಓಪನ್ ಮಾಡ್ಕೊಳ್ಳಿ, ಯಾವ್ದು ಬೇಕು ಯಾವ್ದು ಬೇಡ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಿ. ಸೊ SRS ಫೈನಾನ್ಸ್ ಕಂಪನಿ ಅದು ಕೂಡ ನಮಗೆ ಬೇಡ ಅಂದರೆ ಸೇಮ್ H ಪ್ರೆಸ್ ಮಾಡಿ. ಸೊ ಅದನ್ನ ಮೌಸ್ ಇಟ್ಟು ಎಂಟರ್. ಸೊ ಎಲ್ಲ ಕಂಪ್ನಿಗಳು ಶಟ್ ಆಗಿದೆ, ನಮ್ಗೆ ಬೇಕಾಗಿರೋ ಒಂದು ಕಂಪ್ನಿ ಮಾತ್ರ ಉಳಿದಿದೆ. ಓಕೆ ಸ್ಟೂಡೆಂಟ್ಸ್, ಸೊ ಶಟ್ ಕಂಪನಿ ಅಂದರೆ ನಮಗೆ ಕಂಪನೀಸ್ನ ಲಿಸ್ಟಿಂದ ತೆಗೆದು ಹಾಕೋದು, ಆದರೆ ಡಿಲೀಟ್ ಮಾಡುವುದು ಅಂತ ಅರ್ಥ ಅಲ್ಲ, ಜಸ್ಟ್ ಲಿಸ್ಟಿಂದ ಹೊರಗೆ ಹಾಕೋದು. ಸೊ ಮತ್ತೊಂದು ನಿಮಗೆ ಇಲ್ಲಿ ಆಪ್ಷನ್ ಕಾಣಿಸಿದೆ, ಕ್ರಿಯೇಟ್ ಗ್ರೂಪ್ ಕಂಪನಿ. ಸೊ ಕ್ರಿಯೇಟ್ ಗ್ರೂಪ್ ಕಂಪನಿ ಅನ್ನೋದು ಆಕ್ಟಿವೇಟ್ ಆಗಿಲ್ಲ. ಸೊ ಅದನ್ನು ನಾವು ಪ್ರೆಸ್ ಮಾಡಿದ್ರು ಬರೋದಿಲ್ಲ, ಕ್ಲಿಕ್ ಮಾಡಿದ್ರು ಬರೋದಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಆಲ್ಟರ್ ಆಪ್ಷನ್ ಏನಿದೆ ಅದನ್ನು ನೋಡೋಣ. ಆಲ್ಟರ್ ಆಪ್ಷನ್ ನಮಗೆ ಯಾಕೆ ಯೂಸ್ ಆಗುತ್ತೆ ಅಂದರೆ, ನಾವು ಈಗಾಗಲೇ ಕ್ರಿಯೇಟ್ ಮಾಡಿರೋ ಕಂಪನಿಯಲ್ಲಿ ಇನ್ಫಾರ್ಮೇಷನ್ನ ಚೇಂಜಸ್ ಮಾಡಬೇಕು, ಆಲ್ಟ್ರೇಷನ್ ಮಾಡಬೇಕು ಅಂದರೆ ಆಲ್ಟರ್ ಆಪ್ಷನ್ನ ಯೂಸ್ ಮಾಡಬೇಕು. ಸೊ ಈಗ IMS ಇನ್ಸ್ಟಿಟ್ಯೂಟ್ ಇರೋದ್ರಿಂದ ನಾನು ಅದರಲ್ಲಿ ಆಲ್ಟ್ರೇಷನ್ ಮಾಡ್ತೀನಿ. ಜಸ್ಟ್ ಅದ್ರ ಮೇಲೆ ಎಂಟರ್ ಪ್ರೆಸ್ ಮಾಡಿ, ಪ್ರೆಸ್ ಎಂಟರ್. ಸೊ ಇದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಚೇಂಜ್ ಮಾಡೋಂಗಿದ್ರೆ ಆಲ್ಟ್ರೇಷನಿಗೆ ಬರ್ಬೋದು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಅಡ್ರೆಸ್ನ ಟೈಪ್ ಮಾಡಿದ್ವಿ. ಸೊ ಅಡ್ರೆಸ್ನ ನಾನು ಚೇಂಜಸ್ ಮಾಡ್ತೀನಿ. ಈಗ ನಾಯಕ ಕಾಂಪ್ಲೆಕ್ಸ್ ರೋಡ್, ದಾವಣಗೆರೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಈಗ ನಾನು ಟೆಲಿಫೋನ್ ನಂಬರ್ನ ಚೇಂಜ್ ಮಾಡ್ತೀನಿ. ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರಿಸ್ತಿರೋದಷ್ಟೇ. ಸೊ ಮೊಬೈಲ್ ನಂಬರ್ನ ಬೇಕಿದ್ರು ನೀವು ಚೇಂಜ್ ಮಾಡ್ಬೋದು. ಈ ರೀತಿ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ಬೇಡವಾಗಿರೋದನ್ನ ಚೇಂಜ್ ಮಾಡಿ ಮತ್ತೆ ಎಂಟರ್ ಪ್ರೆಸ್ ಮಾಡ್ತಾ ಬನ್ನಿ. ಲಾಸ್ಟಲ್ಲಿ ಆಕ್ಸೆಪ್ಟ್ ಮಾಡಬೇಕಾ ಅಂತ ಕೇಳುತ್ತೆ. ಆಕ್ಸೆಪ್ಟ್ ಮಾಡಬೇಕಿದ್ರೆ ಎಸ್ ಕೊಡಿ, ಇಲ್ಲ ಬ್ಯಾಕ್ ಸ್ಪೇಸ್ ಕೊಡಿ. ಬ್ಯಾಕ್ ಸ್ಪೇಸ್ ಕೊಟ್ಟರೆ ನಿಮಗೆ
ಫೀಲ್ಡ್ ಫಸ್ಟ್ ಇಂದ ಮತ್ತೆ ರೀ ಎಂಟರ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಏನಾದರೂ ಬೇಕಿದ್ರೆ ಎಂಟರ್ ಮಾಡ್ತಾ ಹೋಗ್ಬೋದು. ಪ್ರೆಸ್ ಎಂಟರ್ ಮಾಡ್ತಾ ಬನ್ನಿ, ಮತ್ತೆ ಆಕ್ಸೆಪ್ಟ್ ಮಾಡ್ಬೇಕಂತ ಕೇಳುತ್ತೆ, ಎಸ್ ಕೊಡಿ. ಓಕೆ ಸ್ಟೂಡೆಂಟ್ಸ್, ಈಗ ಎಲ್ಲ ಚೇಂಜಸ್ಸು ಅಪ್ಲೈ ಆಗಿದೆ. ಪ್ರೆಸ್ ಎಸ್ಕೇಪ್. ಸೊ ಈಗ ಆಲ್ಟ್ರೇಷನ್ ಮಾಡಿ ಆಗಿದೆ. ಸೊ ಜಸ್ಟ್ ಬೇಕಿದ್ರೆ ನೀವು ಇನ್ನೊಂದ್ಸರಿ ಹೋಗಿ ಚೆಕ್ ಮಾಡ್ಬೋದು ಆಲ್ಟ್ರಲ್ಲಿ. ಸೊ ಎಂಟರ್ ಮಾಡಿ. ಸೊ ನೋಡಿ ಎಲ್ಲ ಸೇವ್ ಆಗಿದೆ. ವಿನಾಯಕ ಕಾಂಪ್ಲೆಕ್ಸ್ ಅದ್ರಿ ರೋಡ್ ದಾವಣಗೆರೆ. ಫೋನ್ ನಂಬರ್ ಚೇಂಜ್ ಆಗಿದೆ. ಸೊ ಏನೂ ಚೇಂಜಸ್ ಮಾಡೋಗಿಲ್ಲ ಅಂದರೆ ಎಸ್ಕೇಪ್ನ ಪ್ರೆಸ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಈ ರೀತಿ ಕಂಪನಿಯಲ್ಲಿರೋ ಇನ್ಫಾರ್ಮೇಷನ್ನ ಆಲ್ಟ್ರೇಷನ್ ಮಾಡಬಹುದು. ಸೊ ಈಗ ಕಂಪನಿನ ಡಿಲೀಟ್ ಮಾಡಬೇಕು. ಹೇಗೆ ಕಂಪನಿನ ಡಿಲೀಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಕಂಪನಿನ ಡಿಲೀಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಕಂಪನಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನೀಗ ಒಂದು ಕಂಪನಿನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ SRS ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇದೆ. ನನಗೆ ಈ ಕಂಪನಿ ಬೇಡ, ನಾನು ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ನೀವು ಕಂಪನಿ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ. ಸೊ SRS ಫೈನಾನ್ಸ್ ಕಾರ್ಪೊರೇಷನ್ ಅನ್ನೋ ಕಂಪನಿ ಓಪನ್ ಆಗಿದೆ. ಸೊ ಈಗ ಆ ಕಂಪ್ನಿನ ಆಲ್ಟ್ರೇಷನ್ನ ಮೋಡಲ್ಲಿ ಓಪನ್ ಮಾಡಬೇಕು. ಸೊ ಕಂಪ್ನಿಯ ಆಲ್ಟ್ರೇಷನ್ ಮೋಡಲ್ ಓಪನ್ ಮಾಡಿ, SRS ಫೈನಾನ್ಸ್ ಕಾರ್ಪೊರೇಷನ್ ಎಂಟರ್ ಕೊಡಿ. ಈಗ ಇದು ಆಲ್ಟ್ರೇಷನ್ ಮೋಡಲ್ ಓಪನ್ ಆಗಿದೆ. ಸೊ ನೀವೀಗ ಕೀಬೋರ್ಡಿಂದ Alt D ಪ್ರೆಸ್ ಮಾಡಿ. Alt D ಪ್ರೆಸ್ ಮಾಡಿದರೆ ಡಿಲೀಟ್ ಮಾಡಬೇಕಾ ಅಂತ ಕೇಳುತ್ತೆ. ಸೊ ಎಸ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ಎಂಟರ್ ಅದು ಪ್ರೆಸ್ ಮಾಡ್ಬೋದು. ಆರ್ ಯು ಶೋರ್ ಅಂತ ವಾರ್ನಿಂಗ್ ಕೇಳುತ್ತೆ, ಎಸ್ ಅಂತ ಕೊಡಿ. ಈ ಕಂಪ್ನಿ ಡಿಲೀಟ್ ಆಗೋಗಿದೆ. ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಇಂದ ಪರ್ಮನೆಂಟ್ ಆಗಿ ಈಗ ಡಿಲೀಟ್ ಆಯಿತು. ಸೊ ಈ ರೀತಿ ನೀವು ಯಾವುದೇ ಕಂಪ್ನಿನ ಬೇಕಿದ್ರು ಡಿಲೀಟ್ ಮಾಡಿ ತೆಗೆದಾಕ್ಬೋದು. ಶಟ್ ಕಂಪನಿ ಅಂದರೆ ಜಸ್ಟ್ ಈ ಲಿಸ್ಟ್ ಇಂದ ಹೊರಗೆ ಹೋಗುತ್ತೆ ಅಷ್ಟೇ. ಆದರೆ ಡಿಲೀಟ್ ಮಾಡಿದಾಗ Alt D ಪ್ರೆಸ್ ಮಾಡಿ ಡಿಲೀಟ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ಸಿಸ್ಟಮ್ ಇಂದನೇ ಪೂರ್ತಿಯಾಗಿ ಹಾರ್ಡ್ ಡಿಸ್ಕ್ ಇಂದ ಡಿಲೀಟ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಡಿಲೀಟ್ ಕಂಪನಿ ಗೊತ್ತಾಯಿತು, ಸೆಲೆಕ್ಟ್ ಗೊತ್ತಾಗಿದೆ, ಶಟ್ ಗೊತ್ತಾಗಿದೆ, ಕ್ರಿಯೇಟ್ ಗೊತ್ತಾಗಿದೆ. ಈಗ ಕ್ರಿಯೇಟ್ ಗ್ರೂಪ್ ಕಂಪನಿ ಮಾಡಬೇಕು. ಕ್ರಿಯೇಟ್ ಗ್ರೂಪ್ ಕಂಪನಿನ ಮಾಡಬೇಕು ಅಂದರೆ ನಮಗೆ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಕಂಪನಿಗಳು ಇರಬೇಕು. ಏನಪ್ಪಾ ಇದು ಕ್ರಿಯೇಟ್ ಗ್ರೂಪ್ ಕಂಪನಿ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸ್ ಒಂದು ಕಂಪನಿ ಇದೆ, ನಾವು ಅವ್ರ ಕಂಪ್ನಿ ಜೊತೆ ಮರ್ಜ್ ಆಗಿ ಸಿಂಗಲ್ ಕಂಪ್ನಿನ ರನ್ ಮಾಡಬೇಕು ಅಂದ್ಕೊಂಡ್ರೆ ನಾವು ಕ್ರಿಯೇಟ್ ಗ್ರೂಪ್ ಕಂಪ್ನಿಗೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಒಂದಕ್ಕಿಂತ ಜಾಸ್ತಿ ಕಂಪ್ನಿಗಳು ಬೇಕು. ಸೊ ಸೆಲೆಕ್ಟ್ ಕಂಪ್ನಿಗೆ ಹೋಗಿ ಇನ್ನಷ್ಟು ಕಂಪ್ನಿನ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೀಗ ನಮ್ದು IMS ಇನ್ಸ್ಟಿಟ್ಯೂಟ್ ಜೊತೆ GPS ಹಾರ್ಡ್ವೇರ್ ಕಂಪ್ನಿನ ಮರ್ಜ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಅದ್ರ ಮೇಲೆ ಎಂಟರ್ ಪ್ರೆಸ್ ಮಾಡ್ತೀನಿ. ಸೊ ನನಗೆ GPS ಹಾರ್ಡ್ವೇರ್ ಕಂಪನಿನೂ ಬಂತು, IMS ಇನ್ಸ್ಟಿಟ್ಯೂಟ್ ಬಂತು. ಸೊ ಈಗ ಈ ಆಪ್ಷನ್ ಆಕ್ಟಿವೇಟ್ ಆಗಿದೆ. ಕ್ರಿಯೇಟ್ ಗ್ರೂಪ್ ಕಂಪನಿ ಅನ್ನೋ ಆಪ್ಷನ್ ಆಕ್ಟಿವೇಟ್ ಆಯಿತು. ಸೊ ನನಗೆ ಇನ್ನೊಂದು ಕಂಪ್ನಿನೂ ಮರ್ಜ್ ಮಾಡಬೇಕು ಅಂದರೆ ನಾವು 3 ಜನ ಸೇರ್ಕೊಂಡು ಸಿಂಗಲ್ ಕಂಪ್ನಿನ ರನ್ ಮಾಡ್ತೀವಿ ಅಂದರೆ ನನಗೀಗ 3 ಕಂಪ್ನಿಗಳು ಬೇಕಾಗುತ್ತೆ. ಆಗ ನಾನು ಅಗೈನ್ ಸೆಲೆಕ್ಟ್ ಕಂಪ್ನಿಗೆ ಹೋಗ್ತೀನಿ, ರಾಘವ್ ಅಂಡ್ ಕಂಪ್ನಿನೂ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ನನಗೆ ಲಿಸ್ಟಲ್ಲಿ 3 ಕಂಪ್ನಿಗಳಿದೆ. ಈಗ ನಾನು ಕ್ರಿಯೇಟ್ ಗ್ರೂಪ್ ಕಂಪ್ನಿಗೆ ಹೋಗ್ಬೋದು. ಸೊ ಈ 3 ಕಂಪ್ನಿಗಳು ಇಂಡಿವಿಜುವಲ್ ಆಗಿ ಕೂಡ ಎಕ್ಸಿಸ್ಟ್ ಆಗಿರುತ್ತೆ, ಗ್ರೂಪ್ ಕಂಪ್ನಿಯಾಗಿ ಕೂಡ ಎಕ್ಸಿಸ್ಟ್ ಆಗುತ್ತೆ. ನೋಡೋಣ ಹೇಗೆ ಅಂತ. ಸೊ ಕ್ರಿಯೇಟ್ ಗ್ರೂಪ್ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಕೊಡಿ. ಸೊ ಇಲ್ಲಿ ನೇಮ್ ಕೇಳ್ತಾ ಇದೆ, ಅಂದರೆ ಹೊಸದಾಗಿ ಕ್ರಿಯೇಟ್ ಆಗ್ತಾ ಇರುವ ಕಂಪನಿಗೆ ಒಂದು ಹೆಸರು ಕೊಡಿ. ಸೊ ನಾನೀಗ ಅದಕ್ಕೆ ಹೆಸರನ್ನ ಕೊಡ್ತಾ ಇದ್ದೀನಿ, ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್. ಎಕ್ಸಾಂಪಲ್ಗೋಸ್ಕರ ಕೊಟ್ಟಿದ್ದು, ನೀವು ಬೇಕಿದ್ರೆ ಏನಾದರೂ ಕೊಡಿ. ಸೊ ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟೆ. ಸೊ ಅದಕ್ಕೊಂದು ಮೇಲಿಂಗ್ ನೇಮ್ ಕೊಡಿ, ಅಡ್ರೆಸ್ನ ಟೈಪ್ ಮಾಡಿ, ಯಾವ ಒಂದು ಅಡ್ರೆಸ್ಸಲ್ಲಿ ಕಂಪ್ನಿಗೆ ಓಪನ್ ಆಗ್ತಿದೆ ಅನ್ನೋದ್ರದ್ದು. ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೇಟ್ನ ಕೊಡಿ, ಕರ್ನಾಟಕ. ಸೊ ಪಿನ್ ಕೋಡ್ ಕೊಡಿ. ನೆಕ್ಸ್ಟು ಟೆಲಿಫೋನ್ ನಂಬರ್, ಇಮೇಲ್ ಅಡ್ರೆಸ್ನ ಟೈಪ್ ಮಾಡಿ. ಸೊ ಯು ಕ್ಯಾನ್ ಲೀವ್ ಇಟ್ ಬ್ಲಾಂಕ್ನ ಬಿಡ್ಬೋದು. ಮೆಂಬರ್ಸ್ ಅಂತ ಕೇಳ್ತಿದ್ದೀವಿ. ಮೆಂಬರ್ಸ್ ಅಂದರೆ ಈ ಒಂದು ಹೊಸ ಕಂಪ್ನಿಲಿ ಯಾವ್ಯಾವ ಕಂಪ್ನಿಗಳು ಸೇರ್ಕೊಳ್ತಾ ಇದೆ, ಯಾವೆಲ್ಲ ಮೆಂಬರ್ಸು ಸೇರಿ ಹೊಸ ಕಂಪ್ನಿ ಆಗ್ತಿದೆ. ಆ ಫೀಲ್ಡ್ಗೆ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಲಿಸ್ಟ್ ಓಪನ್ ಆಗಿದೆ, GPS, IMS, ರಾಘವ್. ಸೊ ಯಾವ ನಾವು ಸೇರಿಸ್ಬೇಕಂತಿದ್ದೀವಿ, ಸೊ ಆ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೊಡಿ. IMS ಇನ್ಸ್ಟಿಟ್ಯೂಟ್ ಎಂಟರ್ ಮಾಡಿ, GPS ಹಾರ್ಡ್ವೇರ್ ಎಂಟರ್ ಮಾಡಿ. ಸೊ 2 ಕಂಪ್ನಿ ಬಂದ ತಕ್ಷಣ ನೀವು ಲಿಸ್ಟ್ನ ಇಲ್ಲಿಗೆ ಬೇಕಿದ್ರು ಎಂಡ್ ಮಾಡಬಹುದು. ಸೊ ನಮ್ಗೆ 2 ಕಂಪ್ನಿ ಸಾಕು ಅಂದರೆ ಎಂಡ್ ಆಫ್ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಾವು ಇನ್ನೊಂದನ್ನು ಸೇರಿಸ್ತೀವಿ ಅಂದರೆ ಆ ಇನ್ನೊಂದು ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಿ. ಸೊ ಈಗ 3 ಕಂಪ್ನಿ ಆಯಿತು, ಎಂಡ್ ಆಫ್ ಲಿಸ್ಟ್ ಕೊಡಿ. ಆಕ್ಸೆಪ್ಟ್ ಮಾಡಬೇಕಾ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಮೀಗ ಹೊಸ ಕಂಪ್ನಿ ಓಪನ್ ಆಗಿದೆ, ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಅದು ಈಗ ಓಪನ್ ಆಗಿರೋ ಕಂಪನಿ. ಕೆಳಗಡೆ ಬಂದರೆ ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಕೆಳಗಡೆ ಲಿಸ್ಟಲ್ಲಿ ಇದೆ. ಸ್ವಲ್ಪ ಸ್ಪೇಸ್ ಬಿಟ್ಟು IMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್, GPS ಹಾರ್ಡ್ವೇರ್ ಕಂಪನಿ, ರಾಘವ್ ಅಂಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಈ 3 ಕಂಪನಿಗಳು ಸ್ವಲ್ಪ ಸ್ಪೇಸ್ ಬಿಟ್ಟು ಡಿಸ್ಪ್ಲೇ ಆಗಿದೆ. ಇದರ ಅರ್ಥ ಏನಂದ್ರೆ, ಈ ಇಂಟಿಗ್ರೇಟೆಡ್ ಅನ್ನೋ ಬೋಲ್ಡ್ ಕಲರ್ ಅಲ್ಲಿ ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ಇವು 3 ಮೆಂಬರ್ ಕಂಪನೀಸ್, ಅಂದ್ರೆ ಇವು 3 ಸೇರಿ ಈ ಹೊಸ ಕಂಪನಿ ಆಗಿದೆ ಅಂತ ಇಲ್ಲಿ ಡಿಸ್ಪ್ಲೇ ರೂಪದಲ್ಲಿ ತೋರಿಸುತ್ತೆ. ಸೊ ಇಂಟಿಗ್ರೇಟೆಡ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ 3 ಕಂಪನಿ. ನೀವು ಇಲ್ಲಿ ನೋಡಿ, ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅನ್ನೋ ಗ್ರೂಪ್ ಕಂಪನಿಯಲ್ಲಿ ಸ್ಟಾರ್ ಮೆನ್ಷನ್ ಆಗಿದೆ, ಒಂದು ಸ್ಟಾರ್ ಪ್ರಿಂಟ್ ಆಗಿದೆ. ಸೊ ಸ್ಟಾರ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ, IIMS ಇಂಟಿಗ್ರೇಟೆಡ್ IIMS ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಗ್ರೂಪ್ ಕಂಪನಿ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವ ಕಂಪನಿ ಮುಂದೆ ಸ್ಟಾರ್ ಇರುತ್ತೋ ಅದು ಗ್ರೂಪ್ ಆಗಿದೆ ಅಂತ. ಓಕೆ ಸ್ಟೂಡೆಂಟ್ಸ್, ಸೊ ನಮಗೆ ಸೆಲೆಕ್ಟ್ ಕಂಪನಿ ಗೊತ್ತಾಯ್ತು, ಶೆಟ್ ಕಂಪನಿ ಗೊತ್ತಾಗಿದೆ, ಕ್ರಿಯೇಟ್ ಕಂಪನಿ ಗೊತ್ತಾಯ್ತು, ಕ್ರಿಯೇಟ್ ಗ್ರೂಪ್ ಕಂಪನಿನೂ ಆಗಿದೆ, ಆಲ್ಟರ್ ಗೊತ್ತಾಯ್ತು. ಈಗ ಚೇಂಜ್ ಟ್ಯಾಲಿ ವಾಲ್ಟ್ ಇದರಲ್ಲಿ ಏನಿದೆ ನೋಡೋಣ. ಸೊ ಚೇಂಜ್ ಟ್ಯಾಲಿ ವಾಲ್ಟ್ ಅಂದರೆ, ನೀವು ಆಲ್ರೆಡಿ ಯಾವ್ದಾದ್ರು ಒಂದು ಕಂಪ್ನಿಗೆ ಸೆಕ್ಯೂರಿಟಿ ಆಪ್ಷನ್ಸ್ನ ಅಪ್ಲೈ ಮಾಡಿದ್ರೆ, ಅಂದರೆ ಪಾಸ್ವರ್ಡ್ನ ಕೊಟ್ಟು ಸೆಕ್ಯೂರ್ ಮಾಡಿದರೆ, ಆ ಪಾಸ್ವರ್ಡ್ನ ಚೇಂಜಸ್ ಮಾಡೋದಕ್ಕೆ ನಾವು ಈ ಆಪ್ಷನ್ ಯೂಸ್ ಮಾಡ್ತೀವಿ. ಸೊ ನಾವು ಯಾವುದಕ್ಕೂ ಪಾಸ್ವರ್ಡ್ ಕೊಟ್ಟಿಲ್ಲ, ಸೊ ಈ ಆಪ್ಷನ್ನ ನೀವು ಯೂಸ್ ಮಾಡೋದು ಬೇಡ. ಓಕೆ,
ಸೊ ನಾವೀಗ ನೋಡೋಣ ಸ್ಪ್ಲಿಟ್ ಕಂಪ್ನಿ ಡಾಟಾ. ಸೊ ಏನು ಮಾಡ್ತೀವಿ ಇದರಲ್ಲಿ, ಅದಕ್ಕಿಂತ ಮೊದಲು ನಮಗೆ ಈ ಇಷ್ಟೊಂದು ಕಂಪ್ನಿಗಳು ಇಲ್ಲಿ ನಮಗೆ ಬೇಡ, ಒಂದು ಕಂಪ್ನಿ ಮಾತ್ರ ಇಟ್ಕೊಳ್ಳೋಣ. ಸೊ ಏನು ಮಾಡಬೇಕು, ಶೆಟ್ ಕಂಪ್ನಿಗೆ ಹೋಗಿ ನಾನು ಎಲ್ಲ ಕಂಪ್ನಿನೂ ಶೆಟ್ ಮಾಡ್ತೀನಿ. ನಮಗೆ IIMS ಇನ್ಸ್ಟಿಟ್ಯೂಟ್ ಮಾತ್ರ ಸಾಕು. ಸೊ ನಾನು ಎಲ್ಲ ಕಂಪ್ನಿನೂ ಶೆಟ್ ಮಾಡಿದ್ದೀನಿ. ಈಗ ನಾನು IIMS ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದೇ ಕಂಪ್ನಿ ಇದೆ, ನಾನು ಇದರಲ್ಲಿ ಈಗ ಡಾಟಾನ ಸ್ಪ್ಲಿಟ್ ಮಾಡ್ತೀನಿ. ಸೊ ಏನಪ್ಪ ಇದು ಸ್ಪ್ಲಿಟ್ಟಿಂಗ್ ಆಫ್ ಡಾಟಾ ಅಂದರೆ, ನಾವು ಫೈನಾನ್ಷಿಯಲ್ ಇಯರ್ ಇರೋದು 1 ಇಯರ್, ಏಪ್ರಿಲ್ 1ರಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 31ವರೆಗೂ. ಸೊ ಯಾವಾಗಲೂ ನಾವು ಅಕೌಂಟ್ಸ್ನ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು 1 ವರ್ಷಕ್ಕೆ. ಸೊ 1 ವರ್ಷದ ಅಕೌಂಟ್ ಸ್ಟೇಟ್ಮೆಂಟ್ಸ್ನು ಕೂಡ ಪ್ರಿಂಟ್ ಮಾಡ್ಬೋದು ಅಥವಾ ಪ್ರಿಪೇರ್ ಮಾಡ್ಬೋದು, ಅಥವಾ ಅದನ್ನು ಡಿವೈಡ್ ಮಾಡಿ 6 ಮಂತ್ಸ್ ಕೂಡ ಮಾಡ್ಕೋಬಹುದು. ಸೊ 6 ಮಂತ್ಸ್ ಮಾಡಿದ್ರೆ ನಮಗೆ ಇನ್ನು ರಿಲಯಬಲ್ ಆಗುತ್ತೆ. ಅಂದರೆ ನಮ್ಮ ಕಂಪನಿಲಿ ಅಕೌಂಟ್ಸ್ ತುಂಬ ಇದೆ, ನನಗೆ 1 ವರ್ಷದ ಅಕೌಂಟ್ ಪ್ರಿಪೇರ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ನೀವು 6 ಮಂತ್ಸ್ಗೂ ಕೂಡ ಪ್ರಿಪೇರ್ ಮಾಡ್ಕೋಬಹುದು. 6 ಮಂತ್ಸ್ ಆದಮೇಲೆ 6 ಮಂತ್ ಕಂಪ್ನಿನ 3 ಮಂತ್ಸ್ಗೂ ಕೂಡ ಡಿವೈಡ್ ಮಾಡ್ಕೋಬಹುದು. ಸೊ ಆ ಫೆಸಿಲಿಟಿ ಇರೋದು ನಮಗೆ ಸ್ಪ್ಲಿಟ್ ಕಂಪನಿ ಡಾಟಾ ಆಪ್ಷನಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕೇಳ್ತಾ ಇದೆ ಯಾವ ಕಂಪ್ನಿ, ಒಂದೇ ಕಂಪ್ನಿ ಇರೋದ್ರಿಂದ ಸೊ ಇಲ್ಲಿ ಡಿಸ್ಪ್ಲೇ ಆಗಿರೋದು ಒಂದೇ ಕಂಪ್ನಿ, ಜಸ್ಟ್ ಪ್ರೆಸ್ ಎಂಟರ್ ಮಾಡಿ. ನೆಕ್ಸ್ಟ್ ಏನು ಕೇಳ್ತಿದೆ, ಸ್ಪ್ಲಿಟ್ ಫ್ರಮ್ ಸೆಪ್ಟೆಂಬರ್ 1. ಸೊ ಸೆಪ್ಟೆಂಬರ್ 1ಇಂದ ಸ್ಪ್ಲಿಟ್ ಮಾಡಬೇಕಾ ಅಂತ ಕೇಳುತ್ತೆ. ಈಗ ನೋಡಿ ಏಪ್ರಿಲ್ 1ಇಂದ ಸ್ಟಾರ್ಟ್ ಆದರೆ ಆಗಸ್ಟ್ 31ವರೆಗೂ 6 ತಿಂಗಳಾಗುತ್ತೆ. ಯಾಕೆಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇಲ್ಲಿಗೆ 6 ತಿಂಗಳಾಯಿತು. ಸೆಪ್ಟೆಂಬರ್ 1ರಿಂದ ಮುಂದಕ್ಕೆ ಏನಿದೆ ಮಾರ್ಚ್ 31ವರೆಗೂ ಅದು ಮುಂದಿನ 6 ತಿಂಗಳು. ಸೊ ಇಲ್ಲಿಂದ ಸ್ಪ್ಲಿಟ್ ಆಗಬೇಕಂತ ಕೇಳುತ್ತೆ. ಸೊ ಸ್ಪ್ಲಿಟ್ ಆಗಬೇಕಂದ್ರೆ ಎಂಟ್ರ್ ಕೊಡಿ. ಸೊ ಆಕ್ಸೆಪ್ಟ್ ಮಾಡಬೇಕಂತ ಕೇಳುತ್ತೆ. ಸೊ ಜಸ್ಟ್ ವೆಯ್ಟ್. ಇಲ್ಲಿ ನೋಡಿ, ಫಸ್ಟ್ ಕಂಪನಿ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಕಂಪನಿ ಸೆಪ್ಟೆಂಬರ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಕಂಪನಿನ ನಾವು 2 ಆಗಿ ಡಿವೈಡ್ ಮಾಡ್ತಿದ್ವಿ 6 ತಿಂಗಳಿಗೆ. ಸೆಪ್ಟೆಂಬರ್ 1ಇಂದ ಒಂದು ಕಂಪನಿ ಆಗುತ್ತೆ, ಏಪ್ರಿಲ್ 1ಇಂದ ಇನ್ನೊಂದು ಕಂಪನಿ ಇರುತ್ತೆ. ಓಕೆ, ಜಸ್ಟ್ ಎಂಟರ್ ಮಾಡಿ. ಸ್ಪ್ಲಿಟ್ ಮಾಡಬೇಕಾ ಅಂತ ನಿಮಗೆ ಅಗೇನ್ ಇನ್ನೊಂದ್ಸರಿ ಕನ್ಫರ್ಮೇಷನ್ ಕೇಳುತ್ತೆ, ಜಸ್ಟ್ ಪ್ರೆಸ್ ಎಂಟರ್. ಈಗ ನಮ್ಮ ಕಂಪನಿ 2 ಭಾಗಗಳಾಗಿ ಡಿವೈಡ್ ಆಗಿದೆ. ಸೊ ಸೆಪ್ಟೆಂಬರ್ 1ಇಂದ 1 ಆಗುತ್ತೆ, ಏಪ್ರಿಲ್ 1ರಿಂದ ಮತ್ತೊಂದಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು IIMS ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದಿದೆ, ಮತ್ತೊಂದು ಕಂಪ್ನಿ ಇದೆ IIMS ಪ್ರೈವೇಟ್ ಲಿಮಿಟೆಡ್ ಏಪ್ರಿಲ್ 1ಇಂದ, ಮತ್ತೊಂದಿದೆ IIMS ಪ್ರೈವೇಟ್ ಲಿಮಿಟೆಡ್ ಸೆಪ್ಟೆಂಬರ್ 1ಇಂದ. ಸೊ ಏಪ್ರಿಲಿಂದ ಆಗಸ್ಟ್ವರೆಗೂ 6 ಮಂತ್ಸ್ ಇದು ಒಂದು ಕಂಪ್ನಿ ಆಯಿತು, ಸೆಪ್ಟೆಂಬರಿಂದ ಮಾರ್ಚ್ 31ವರೆಗೂ ಇನ್ನೊಂದು ಕಂಪ್ನಿ ಆಯಿತು. ಸೊ ಈ ರೀತಿ ನಾವು 6 ಮಂತ್ಸ್ಗೆ ಕೂಡ ಡಿವೈಡ್ ಮಾಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಗೊತ್ತಾಯ್ತಲ್ಲ. ಸೊ ನಮಗೆ 6 ಮಂತ್ಸು ಭಾಳ ಜಾಸ್ತಿ ಆಯಿತು. ನಾವು 6 ಮಂತ್ನ 3 ಮಂತ್ಸ್ ಆಗು ಡಿವೈಡ್ ಮಾಡ್ಕೋಬೇಕು ಅಂದರೆ ಆ ಫೆಸಿಲಿಟಿ ಕೂಡ ಇದೆ. ನೀವು ಸ್ಪ್ಲಿಟ್ ಕಂಪ್ನಿ ಡಾಟಾಗೆ ಹೋಗಿ, ಇದರಲ್ಲಿ ನಾವೇನು ಮಾಡ್ತೀವಿ, ಈಗ ಸೆಪ್ಟೆಂಬರ್ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊತೀವಿ. ನಾನು ಸೆಪ್ಟೆಂಬರ್ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಿದ್ರೆ ಅಗೇನ್ ಮತ್ತೆ ಕೇಳುತ್ತೆ ಸ್ಪ್ಲಿಟ್ ಫ್ರಮ್ ಮಾರ್ಚ್ 1ರಿಂದ ಅಂತ. ಅಂದರೆ 2015 ನೆಕ್ಸ್ಟ್ ಇಯರ್ ಮಾರ್ಚ್ 1ಕ್ಕೆ ಅದು ಮತ್ತೆ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ನೋಡಿ, ದ ಡೇಟ್ ವಿಲ್ ಬಿಕಮ್ ದ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಆಫ್ ದಿ ನ್ಯೂ ಕಂಪನಿ. ಸೊ ಮಾರ್ಚ್ 1ಗೆ ನೆಕ್ಸ್ಟ್ ಕಂಪ್ನಿಗೆ ಮಾರ್ಚ್ 1 ಫೈನಾನ್ಷಿಯಲ್ ಇಯರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಸ್ಪ್ಲಿಟ್, ಈಗ ನಮ್ಮ ಕಂಪ್ನಿ ಅಗೇನ್ ಸ್ಪ್ಲಿಟ್ ಆಗಿದೆ. ಸೊ ನಿಮಗೆ ಡೇಟ್ ವೈಸ್ ನೋಡಬೇಕು ಅಂದರೆ ಇಲ್ಲಿ ಬನ್ನಿ ಸ್ಟೂಡೆಂಟ್ಸ್. ಸೊ ಏಪ್ರಿಲ್ 1ಇಂದ ಒಂದು ಕಂಪ್ನಿ ಆಯಿತು, ಸೆಪ್ಟೆಂಬರ್ 1ಇಂದ ಒಂದು ಕಂಪ್ನಿ ಆಗಿದೆ. ಸೊ ಅಗೇನ್ ಮಾರ್ಚ್ 1ಇಂದ ಮತ್ತೊಂದು ಕಂಪ್ನಿ ಆಯಿತು. ಸೊ ಸೆಪ್ಟೆಂಬರಿಂದ ಒಂದು ಕಂಪ್ನಿ ಇದೆ, ಅದರಲ್ಲಿ ನಾವು ಸ್ಪ್ಲಿಟ್ ಮಾಡಿದ್ದು ಮಾರ್ಚ್ 1ಇಂದ. ಸೊ ಮಾರ್ಚ್ 1ಇಂದ ಮಾರ್ಚ್ 31ವರೆಗೂ ಇನ್ನೊಂದು ಕಂಪ್ನಿ ಆಗುತ್ತೆ. ಈ ರೀತಿ ನಾವು ಸ್ಪ್ಲಿಟ್ ಮಾಡ್ತಾ ಹೋಗ್ಬೋದು ಕಂಪನೀಸ್ನ ಸ್ಪ್ಲಿಟ್ ಮಾಡಿದ್ರೆ ಆ ತಿಂಗಳು ಮಾತ್ರ ಅದು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ನ ಒಳಗೊಂಡಿರುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಸ್ಪ್ಲಿಟ್ ಮಾಡೋದು ಹೇಗೆ ಅನ್ನೋದು. ನೆಕ್ಸ್ಟ್ ಈಗ 2 ಆಪ್ಷನ್ಸ್ ಮಾತ್ರ ಉಳಿದಿದೆ, ಬ್ಯಾಕಪ್ ಆ್ಯಂಡ್ ರಿಸ್ಟೋರ್. ಬ್ಯಾಕಪ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ನಾವು ಈಗ ನಮ್ಮ ಮನೇಲಿ ಕೂತ್ಕೊಂಡು ನಾನು ಅಕೌಂಟ್ಸ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನನಗೆ ಬೇರೆ ಕಡೆ ಎಲ್ಲೋ ಹೋಗಬೇಕಾಯ್ತು ಅಥವಾ ಆಫೀಸ್ಗೆ ಟೈಮ್ ಆಯಿತು, ನಾನೀಗ ಏನು ಮಾಡಬೇಕು, ನಾನು ಅದಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಆಫೀಸ್ಗೆ ಹೋಗಬೇಕು. ಆದರೆ ನನಗೆ ಆಫೀಸಲ್ಲಿ ಫ್ರೀ ಸಿದ್ದಾಗ ಕೂಡ ನಾನು ಇದನ್ನು ಎಂಟ್ರಿ ಮಾಡ್ಕೋಬಹುದು. ಆಗೇನು ಮಾಡ್ತೀನಿ ಅಂದರೆ, ನನ್ನ ಈ ಕಂಪ್ನಿನ, ಈಗ ನನ್ನ ಮನೆಯಲ್ಲಿ ನಾನು ಈ ಕಂಪ್ನಿನ ವರ್ಕ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪಲ್ಲಿ, ನಾನು ಇದನ್ನು ಬೇರೆ ಕಡೆಗೆ ತೊಗೊಂಡು ಹೋಗಬೇಕು ಅಂದರೆ ಅವಾಗ ಏನು ಮಾಡ್ತೀರಾ, ನೀವು ಇದನ್ನ ಯಾವುದಾದ್ರೂ ಪೆನ್ ಡ್ರೈವ್ಗೆ ಹಾಕೊಂಡು, ಈ ಕಂಪ್ನಿನ ಪೆನ್ ಡ್ರೈವ್ ಹಾಕೊಂಡು ತೊಗೊಂಡೋಗಿ ಬೇರೆ ಕಡೆ ವರ್ಕ್ ಮಾಡ್ಬೋದು. ಆಗೇನು ಮಾಡ್ತೀವಿ, ಈ ಬ್ಯಾಕಪ್ ಆಪ್ಷನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಬ್ಯಾಕಪ್ ಅಂತ ಎಂಟರ್ ಮಾಡಿ. ಸೊ ಇಲ್ಲಿ ಕೇಳ್ತಾ ಇದೆ ನಿಮಗೆ, ಸೊ ಸೋರ್ಸ್ ಎಲ್ಲಿಂದ ಇದೆ, ಸೊ ಸಿ ಡ್ರೈವಲ್ಲಿ ಈ ಕಂಪನಿ ಸ್ಟೋರ್ ಆಗಿದೆ ಅಫ್ಕೋರ್ಸ್. ಸೊ ಕಂಪನಿನ ನಿಮಗೆ ಡಿಸ್ಪ್ಲೇ ಆಗಿಲ್ಲ. ಸೊ ಎಲ್ಲಿಂದ ಕಂಪನಿ ಸ್ಟೋರ್ ಆಗಿದೆ ಅಂದರೆ ಸಿ ಡ್ರೈವ್ ಸ್ಟೋರ್ ಆಗಿದೆ. ಡೆಸ್ಟಿನೇಷನ್ ಕೇಳ್ತೀನಿ, ಅಂದರೆ ಎಲ್ಲಿಗೆ ಹೋಗಬೇಕು. ಸೊ ಡೆಸ್ಟಿನೇಷನ್ ಯಾವಾಗಲೂ ನೀವು ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಿದರೆ ಅದಕ್ಕೊಂದು ಡ್ರೈವ್ ಓಪನ್ ಆಗುತ್ತೆ, ಆ ಡ್ರೈವ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸಪೋಸ್ ಈ ಪೆನ್ ಡ್ರೈವ್ನ ಇನ್ಸರ್ಟ್ ಮಾಡಿದ ತಕ್ಷಣ ನಿಮ್ಗೆ ಅದು ಡಿ ಡ್ರೈವ್ ಅಂತ ತೋರಿಸ್ತಿದೆ ಅಂದರೆ ಇಲ್ಲಿ ಡಿನ ಪ್ರೆಸ್ ಮಾಡಿ. ಸೊ ನಿಮಗೆ ಏನು ತೋರಿಸ್ತಿಲ್ಲ ಅಂದರೆ ಜಸ್ಟ್ ಬ್ಲಾಂಕ್ ಬಿಡಿ. ಓಕೆ, ನೆಕ್ಸ್ಟ್ ನೇಮ್ ಆಫ್ ಕಂಪನಿ ಅಂತ ಕೇಳುತ್ತೆ. ನೀವು ಇದರಲ್ಲಿ ಯಾವ ಕಂಪ್ನಿನ ಪೆನ್ ಡ್ರೈವ್ ಹಾಕೊಂಡು ಹೋಗ್ತಿದ್ರೆ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, IIMS ಇನ್ಸ್ಟಿಟ್ಯೂಟ್ ತಗೊಂಡು ಹೋಗ್ತೀವಿ ಅಂದರೆ ಪ್ರೆಸೆಂಟ್. ಸೊ ನಿಮ್ಗೆ ಅಷ್ಟೇ ಸಾಕು ಅಂದರೆ ಎಂಡ್ ಆಫ್ ಲಿಸ್ಟ್ ಕೊಡಿ, ಎಂಟರ್ ಮಾಡಿ. ಆಕ್ಸೆಪ್ಟ್ ಮಾಡಬೇಕಂತ ಕೇಳುತ್ತೆ, ಎಸ್ ಮಾಡಿ. ಸೊ ಇಲ್ಲೇನು ಬಂದಿದೆ, ಜಸ್ಟ್ ಕುಡ್ ನಾಟ್ ಕಂಪ್ಲೀಟ್ ಅಂತ ಬಂದಿದೆ, ಯಾಕಂದರೆ ನಮಗೆ ಯಾವುದೇ ಎಕ್ಸ್ಟರ್ನಲ್ ಪೆನ್ ಡ್ರೈವ್ ಇಲ್ಲ. ಸೊ ಬ್ಯಾಕ್ ಬನ್ನಿ. ನೆಕ್ಸ್ಟ್ ರೀಸ್ಟೋರ್ ಆಪ್ಷನ್ ಇದೆ. ರೀಸ್ಟೋರ್ ಆಪ್ಷನ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಪೆನ್ ಡ್ರೈವಲ್ಲಿ ತೊಗೊಂಡು ಹೋಗಿರೋದನ್ನ ನಿಮ್ಮ ಮತ್ತೆ ಬೇರೆ ಸಿಸ್ಟಮ್ಗೆ ಹಾಕಬೇಕಲ್ವಾ, ಆಗ ರೀಸ್ಟೋರ್ ಆಪ್ಷನ್ ಯೂಸ್ ಮಾಡ್ತೀವಿ. ರೀಸ್ಟೋರ್ ಆಪ್ಷನ್ ಎಂಟರ್ ಮಾಡಿದರೆ ನಿಮಗೆ ಇಲ್ಲಿ ಕೇಳ್ತಿದೆ ಯಾವುದು ಡೆಸ್ಟಿನೇಷನ್ ನಮಗೆ ಇಲ್ಲಿ ಏನಿದೆ, ಇನ್ಸರ್ಟ್ ಡಿಸ್ಕ್ 1 ಇನ್ ಡ್ರೈವ್. ಅಂದರೆ
ನಾವು ಎ ಡ್ರೈವ್ಗೆ ಕಂಪ್ನಿನ ಹಾಕೊಂಡಿದ್ವಿ. ಸೊ ಎ ಅನ್ನೋದು ಸೋರ್ಸ್ ಆಯ್ತು. ಸೋರ್ಸ್ ಅಂದ್ರೆ ಎಲ್ಲಿ ಕಂಪ್ನಿ ಸ್ಟೋರ್ ಆಗಿದೆ ಅನ್ನೋದು. ಸೊ ಡೆಸ್ಟಿನೇಷನ್ ಅಂದ್ರೆ ನೀವು ಕಂಪ್ಯೂಟರ್ಲಿ ತಗೊಂಡೋಗಿ ಎಲ್ಲಿ ಹಾಕ್ತಿದ್ದೀರಾ ಅನ್ನೋದು. ಸೊ ನಾವೀಗ ಕಂಪ್ನಿನ ಸ್ಟೋರ್ ಮಾಡಿಲ್ಲ, ಸೊ ಡೆಸ್ಟಿನೇಷನ್ಗೆ ಹಾಕಕ್ ಬರೋದಿಲ್ಲ. ಜಸ್ಟ್ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಸಾಕು. ಸೊ ಸೋರ್ಸ್ ಆಗ ಎ ಆಗುತ್ತೆ, ಡೆಸ್ಟಿನೇಷನ್ ನೀವು ಎಲ್ಲಿ ಹಾಕ್ತಿರೋ ಬೇರೆ ಕಡೆ ಹೋಗಿ ಆ ಕಂಪ್ಯೂಟರ್ ಎಲ್ಲಿ ಸ್ಟೋರ್ ಮಾಡ್ತಿರೋ ಅದು ನಿಮ್ದಾಗ ಡೆಸ್ಟಿನೇಷನ್ ಆಗುತ್ತೆ. ಜಸ್ಟ್ ಎಸ್ಕೇಪ್ ಪ್ರೆಸ್ ಮಾಡಿ ಹೊರಗೆ ಬರೋಣ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಸೆಲೆಕ್ಟ್ ಕಂಪ್ನಿ ಗೊತ್ತಾಯ್ತು, ಶಟ್ ಕಂಪ್ನಿ ಗೊತ್ತಾಯ್ತು, ಕ್ರಿಯೇಟ್ ಕಂಪ್ನಿ ಗ್ರೂಪ್ ಮಾಡೋದು ಗೊತ್ತಾಗಿದೆ, ಆಲ್ಟ್ರೇಷನ್ ಮಾಡೋದು ಗೊತ್ತಾಯ್ತು, ನೆಕ್ಸ್ಟ್ ಸ್ಪ್ಲಿಟ್ ಮಾಡೋದು ಗೊತ್ತಾಯ್ತು, ಬ್ಯಾಕಪ್ ರೀಸ್ಟೋರ್ ಎಲ್ಲ ಆಪ್ಷನ್ಸ್ಗಳು ನಾವೀಗ ಕಲ್ತಿದ್ದೀವಿ. ನೀವು ಇವತ್ತಿನ ಕ್ಲಾಸಲ್ಲಿ ನೀವು ಲಾಸ್ಟ್ ಟೈಮ್ ಕ್ರಿಯೇಟ್ ಮಾಡಿರೋ ಕಂಪ್ನೀಸಲ್ಲೇ ಈ ಎಲ್ಲ ಆಪ್ಷನ್ಸ್ನು ವರ್ಕ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.